ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಾಂಗ್ರೆಸ್ ಶಾಸಕರು ಕಲಬುರಗಿಯ ಈ ಮುಖಂಡನ ಬಗ್ಗೆ ಮಾತನಾಡಬೇಕು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತವೆ ಅಂತ ಬಿಜೆಪಿ ಮುಖಂಡ ದತ್ತಾತ್ರೇಯ ಪಾಟೀಲ್ ರೇವೂರವರು ತಿಳಿಸಿದ್ದಾರೆ. ಈ ಒಂದು ಪ್ರಕರಣ ಆಗಿ ಕಳೆದ 2-3 ದಿನಗಳಾಯಿತು. ಬಿಜೆಪಿಯವರು ಈಗ ನಿದ್ದೆಯಿಂದ ಎದ್ದಿದ್ದಾರೆ. ಕಳೆದ 2-3 ದಿನಗಳ ಹಿಂದೆ ವಿಲಾಸ ಸೇರ್ಕೊಂಡಿದ್ರು ಇವರು. 2-3 ದಿನಗಳ ಹಿಂದೆ ಏನು ಈ ಪ್ರಕರಣ ಆಯಿತು, ಪ್ರಕರಣ ಆದ ಮರುದಿನವೇ ಏನು ಆಂದೋಲ ಸಿದ್ಧಲಿಂಗ ಸ್ವಾಮೀಜಿಗಳಿದ್ದಾರೆ, ಇವರ ಮುಖಕ್ಕೆ ಉಗಿದಿದ್ರು. ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ರಾಜಕೀಯ ಹೇಗೆ ಮಾಡ್ತಾವೆ ಅಂತ ಅಂದರೆ ಒಬ್ರಿಗೊಬ್ರು ಅರಿತುಕೊಂಡು ರಾಜಕೀಯನ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಆಗಿ ಕಲಬುರಗಿ ಜಿಲ್ಲೆಯಲ್ಲಿ ಅಂತ ನೇರವಾಗಿ ಹೇಳಿದರು. ಅವರು ಹೇಳಿದ ನಂತರ ಹೇಳಿದ 2 ದಿನಕ್ಕೆ ಬಿಜೆಪಿಯವರಿಗೆ ಬುದ್ಧಿ ಬಂದಿದೆ. ಏನೋ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಂಗ್ರೆಸ್ ಶಾಸಕರು ಕಲಬುರಗಿ ಮುಖಂಡನ ಬಗ್ಗೆ, ಈ ಲಿಂಗರಾಜ್ ಕಣ್ಣಿ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಏನು ಮಾತನಾಡಬೇಕು? ಕಣ್ಣಿ ಮಾದಕ ದ್ರವ್ಯವನ್ನು ಸಾಗಾಟ ಮಾಡ್ತಾ ಇದ್ದ ಅನ್ನೋದು ಜಗಜ್ಜಾಹೀರಾಗಿದೆ. ಈಗ ಉಸ್ತುವಾರಿ ಸಚಿವರು, ಈಗ ನೀವು ವಿರೋಧ ಪಕ್ಷದವರು ಈಗೇನು ಮಾತಾಡ್ತೀರಾ? ಮೊದಲಿಂದಲೇ ಇದರ ಬಗ್ಗೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಹೋರಾಟ ಮಾಡಬೇಕಾಗಿತ್ತು. ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿಕೊಂಡು ಇವತ್ತು ನೀವು ಕೇವಲ ಸುದ್ದಿಗೋಷ್ಠಿಗಷ್ಟೇ ಸೀಮಿತರಾಗಿದ್ದೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ವಿರೋಧ ಪಕ್ಷ ಇಲ್ಲ, ವಿರೋಧ ಪಕ್ಷ ಸತ್ತಿದೆ. ಯಾರೊಬ್ಬರು ಯಾವುದೇ ವಿಷಯಕ್ಕೆ ಧ್ವನಿ ಎತ್ತಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಪ್ರಕರಣ ಆದರೂ ಅದಕ್ಕೆ ಧ್ವನಿ ಎತ್ತೋದು ಮಾತ್ರ ಒಬ್ಬ ಹಿಂದೂ ಮುಖಂಡ ಅಥವಾ ಆಂದೋಲನ ಸಿದ್ಧಲಿಂಗ ಸ್ವಾಮೀಜಿಗಳು. ಬಿಜೆಪಿಯವರಿಗೆ ತಡವಾದ ಮೇಲೆ ಜ್ಞಾನೋದಯವಾಗುತ್ತೆ. ಇಂತಹ ಪರಿಸ್ಥಿತಿ ಜಿಲ್ಲೆಯಲ್ಲಿ ಬಂದು ನಿಂತಿದೆ. ಇದರ ಬಗ್ಗೆ, ಈ ಒಂದು ಪ್ರಕರಣದ ಬಗ್ಗೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಹಾಗೂ ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ಅವರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೀವೇ ನೋಡಿ. ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆ ಯಾವ ಕಾರಣಕ್ಕಾಗಿ ಪ್ರತಿಷ್ಠೆ ಹೊಂದಿದೆ ಅಂದರೆ ಈ ಕಾರಣಕ್ಕಾಗಿ ಎಂದು ಕಂಡುಬರುತ್ತಿದೆ. ಜಿಲ್ಲೆಯ ಮಂತ್ರಿಗಳು ಹಾಗೂ ಶಾಸಕರು ಈ ಬಗ್ಗೆ ಮಾತನಾಡಬೇಕು. ಚುನಾವಣೆಗಿಂತ ಮೊದಲು ಡ್ರಗ್ಸ್ ಫ್ರೀ ಜಿಲ್ಲೆ ಮಾಡ್ತೀನಿ ಎಂದಿದ್ದೀರಿ, ಆದರೆ ಇಂದು ಕಲಬುರಗಿಯಲ್ಲಿ ಡ್ರಗ್ಸ್ ಹಬ್ತಾ ಇದೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಡ್ರಗ್ಸ್ನಂತಹ ಪ್ರಕರಣಗಳಿಂದ ತಲೆ ತಗ್ಗಿಸುವಂತಾಗಿದೆ. ಇನ್ನು ಕಲಬುರಗಿಯಲ್ಲಿ ಹಗಲು ದರೋಡೆ ನಡೆಯುತ್ತಿದೆ. ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ಅವರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್, RJ30 ಕನ್ನಡ ನ್ಯೂಸ್, ಕಲಬುರಗಿ. ಅವ್ರ ಮೇಲೆ ಸುಮಾರು 20 ದಿವಸ ಹಿಂದ್ಗಡೆನೆ NDPS ಆಕ್ಟ್ ಅಡಿಯಲ್ಲಿ ಇವತ್ತು ಪ್ರಕರಣವನ್ನ ದಾಖಲಾಗಿರುವಂಥದ್ದು. ಮುಂಬೈಯಿಂದ ಠಾಣಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂಥ ಪ್ರಕರಣ. ಅಲ್ಲಿ 22 ದಿವಸ ಆದಮೇಲೆ ಆ ಪ್ರಕರಣ ಬೆಳಕಿಗೆ ಬರುತ್ತೆ. ಈ ನಾರ್ಕೋಟಿಕ್ ಏನು ಸರ್ಕಾರ, ಕೇಂದ್ರ ಸರ್ಕಾರ ಇದನ್ನ ನಾರ್ಕೋಟಿಕ್ ಡ್ರಗ್ಸ್ ಅಡಿಯಲ್ಲಿ ಏನು ಲಿಸ್ಟ್ ಮಾಡಿದೆ, ಅದನ್ನ ಬ್ಯಾಂಡ್ ಡ್ರಗ್ಸ್ ಅನ್ನ ಇವತ್ತಿನ ದಿವಸ ಮಾರಾಟ ಮಾಡುವಂಥದ್ರಲ್ಲಿ ಇವತ್ತು ಕಾಂಗ್ರೆಸ್ಸಿನ ಬ್ಲಾಕ್ ಅಧ್ಯಕ್ಷ ಆದಂಥ ಲಿಂಗರಾಜ್ ಕಣ್ಣಿಯನ್ನ ಇವತ್ತು ಆ ಒಂದು ಮಾದಕ ದ್ರವ್ಯದ ಜೊತೆಯಲ್ಲೇ ಇವತ್ತು ಅರೆಸ್ಟ್ ಮಾಡಿರುವಂಥದ್ದು. 22 ದಿವಸ ಆದಮೇಲೆ ಈ ಪ್ರಕರಣ ಬೆಳಕಿಗೆ ಬರೋದ್ರಿಂದ ಈ 22 ದಿವಸ ನಮ್ಮ ಜಿಲ್ಲೆಯಲ್ಲಿರುವಂಥ ಪೊಲೀಸರಾಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಇದನ್ನ ಎಲ್ಲೋ ಮುಚ್ಚಾಕುವಂತ ಕೆಲಸ ಇವತ್ತು ಮಾಡಿದೆ ಅಂತ ಹೇಳಿ ಇದನ್ನ ಮೇಲ್ನೋಟಕ್ಕೆ ಇವತ್ತಿನ ದಿವಸ ಕಂಡು ಬರುತ್ತೆ. ಇದರ ಹಿಂದ್ಗಡೆ ಇನ್ನೂ ಹೆಚ್ಚು ಕಾಣದ ಕೈಗಳು ಕೂಡ ಇರುವಂತದ್ದು ಶಂಕೆ ಇರೋದ್ರಿಂದ ಕಾಂಗ್ರೆಸ್ಸಿನ ಏನು ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿಗಳು ಬಹಳಷ್ಟು ದೊಡ್ಡ ಘೋಷಣೆಗಳನ್ನ ಮಾಡಿದ್ರು. ಆದರೆ ನಮ್ಮ ಕಲಬುರಗಿಗೆ ಏನಂತಂದ್ರೆ ವಿಶೇಷವಾದಂತ ಮತ್ತೊಂದು ಗ್ಯಾರಂಟಿ ಅಂದ್ರೆ ಇದು ಡ್ರಗ್ಸ್ ಗ್ಯಾರಂಟಿಯನ್ನ ಇವತ್ತಿನ ದಿವಸ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರುವಂತದ್ದು.
ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ 20 ದಿವಸ FIR ಆಗಿದ್ದು ಮಹಾರಾಷ್ಟ್ರದಲ್ಲಿ, ಮಹಾರಾಷ್ಟ್ರ ಪೊಲೀಸರು ಕಲಬುರಗಿಗೆ ಬರ್ತಾರೆ, ಅವ್ರ ಮನೆಗೆ ಬರ್ತಾರೆ, ಆದ್ರೆ ಇಲ್ಲಿ ಪೊಲೀಸ್ ಆಫೀಸರ್ಸ್ಗಳಿಗೆ ಗೊತ್ತಾಗಿಲ್ಲೇನು? ಆಗಿದ್ರೆ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಪೊಲೀಸ್ ಅಧಿಕಾರಿಗಳು ಹೇಳಿಲ್ಲೇನು? ಅವರು ನೋಡ್ರಿ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ, ಬ್ಲಾಕ್ ಕಾಂಗ್ರೆಸ್ಸಿನ ಸಿಟ್ಟಿಂಗ್ ಅಂದ್ರೆ ಈಗ ಇರುವಂತ ಅಧ್ಯಕ್ಷ ಅಂತವ್ರ ಮೇಲೆ ಪ್ರಕರಣ ದಾಖಲಾದಾಗ ಇದು 20 ದಿವಸ ಈ ಜಿಲ್ಲೆಯಲ್ಲಿ ನಮ್ಮ ಯಾರಿಗೂ ಕೂಡ ಇದು ಹೊರಗೆ ಬರ್ದಾಗೆ ನೋಡ್ತಾರೆ ಅಂತಂದ್ರೆ ಎಲ್ಲೋ ಇದು ಈ ಪ್ರಕರಣ ಮುಚ್ಚಾಕ್ಬೇಕು ಅಂತ ಅನ್ನೋದು ಪ್ರಯತ್ನ ಇಲ್ಲಿ ಜನಪ್ರತಿನಿಧಿಗಳು ನಡೀತಾ ಇದೆ. ಹೀಗಾಗಿ ಇದೊಂದು ಸರ್ ಇಲ್ಲಿನವ್ರು ಕೋಆಪರೇಟ್ ಮಾಡಲ್ಲ, ನೀವು ಸ್ಟ್ರಿಕ್ಟ್ ಆಗಿ ಯಾವ ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.